guys, welcome back to my new vlog. ಇವತ್ತು ಸಂಡೇ, ಸೊ ಆಬ್ವಿಯಸ್ಲಿ ಏನು ಕೆಲಸ ಇಲ್ಲ. ಸೊ ಇವತ್ತು ಏನಾದರೂ ಹೊಸದಾಗಿ ಏನಾದರೂ ಮಾಡೋಣ, ಟ್ರೈ ಮಾಡೋಣ ಅಂತ ಒಂದು ಡಿಶ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ಆಲ್ಸೋ ನಮ್ಮ ಮನೇಲಿ ನಮ್ಮ ಕಸಿನ್ಸ್ ಇದ್ದಾರೆ ನನ್ನ ಜೊತೆ. ಸೊ ಅವ್ರಿಗೂ ಏನಾದರೂ ತಿನ್ನೋಕ್ಕಿರಲಿ ಅಂತ ಹೇಳ್ಬಿಟ್ಟು ಒಂದು ಡಿಶ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಂಗೆ ಅಸಿಸ್ಟೆನ್ಸ್ ಆಗಿ ನಮ್ಮ ಕಸಿನ್ಸ್ ಇದ್ದಾರೆ. ಯಾಕೆ ಮಾಡ್ತದ ಸರಿ ತೊಳ್ಕೊಂಡು ನಡಿ. ಸೊ ಗೈಸ್, ಅದು ನನ್ನ ತಮ್ಮ ಹರ್ಷ, ಇದು ಅಪರೂಪದ ಮುಳ್ಳಂದಿ, ನನ್ನ ಸೆಕೆಂಡ್, ನನ್ನ ಕಸಿನ್, ಫಸ್ಟ್ ಕಸಿನ್. ಅವರೆಲ್ಲ ನಮ್ಮ ಡ್ಯಾಡಿ ಸೈಡ್ ಕಸಿನ್ ಗೈಸ್. ಕಾನ್ಸರ್ಟ್ಗೆಲ್ಲ ಹೋಗೋದು. ಇದು ಶ್ರೇಯಸ್ ಅಂತ, ಹಾಯ್ ಮೇಡಮ್. ಹಾಯ್ ಗೈಸ್. ಇದು ಇನ್ನೊಬ್ಬ ಸಂಕೇತ್ ಅಂತ. ಇವನ್ ಬಂದ್ಬಿಟ್ಟು ನಮ್ಮ ಮಾಮ ಮಗ, ಇವನ್ ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಮಗ ಗೈಸ್. ಸೊ ಇವಾಗ ನಾವು ನಮ್ಮ ಡಿಶ್ಗೆ ಹೋಗೋಣ. ನಾನು ಇವತ್ತು ಮ್ಯಾಂಗೋ ಚೀಸ್ ಕೇಕ್ ಮಾಡ್ತಾ ಇದ್ದೀನಿ ಗೈಸ್. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಾನು ಯೂಟ್ಯೂಬಲ್ಲೇ ನೋಡಿ ಯೂಟ್ಯೂಬ್ಗೆ ಹಾಕೋಣ ಅನ್ಕೊಂತಿದ್ದೀನಿ. ಹೆಂಗಿದೆ ಪ್ಲಾನ್? ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಬೆಳಗ್ಗೆ ನಮ್ಮ ಮಮ್ಮಿ ಪನ್ನೀರ್ ಬಿರಿಯಾನಿ ಮಾಡಿದ್ರು. ಅದ್ರಲ್ಲಿ ಮಿಕ್ಕಿರೋ ಪನ್ನೀರ್, ಆಬ್ವಿಯಸ್ಲಿ ಗೈಸ್ ಮ್ಯಾಂಗೋ ಆ್ಯಂಡ್ ಬಿಸ್ಕಾಫ್, ಮತ್ತೆ ಏನಿದು ಮಿಲ್ಕ್ ಕ್ರೀಮ್ ಆ್ಯಂಡ್ ಚೀಸ್ ಗೈಸ್. ಚೀಸ್ ಬೇಕಾಗುತ್ತೆ. ಸೊ ಒಂದು ಸ್ವಲ್ಪ ವ್ಲಾಗಿಗೆ ಅಡ್ಡ ಬರ್ತಾ ಇರ್ತೀರಾ, ಈ ಕಡೆ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಏನೇನು ಕೇಳ್ತೀನಿ ಪಟ್ ಅಂತ ಕೊಡ್ತಾ ಇರಬೇಕು. ಫಸ್ಟ್ ಗೈಸ್ ಬೇಸ್ ರೆಡಿ ಮಾಡ್ಕೊಬೇಕು. ಬೇಸ್ಗೋಸ್ಕರ ನಾವು ಬಿಸ್ಕಾಫ್ನ ಪುಡಿ ಮಾಡ್ಕೊಬೇಕು. ಓಕೆ, ಇವಾಗ ಪುಡಿ ಮಾಡ್ಕೊಳ್ಳೋಣ ಗೈಸ್. ಸೊ ಬಿಸ್ಕಾಫ್ನ ಇರಪ್ಪ ನನ್ನ ತಮ್ಮ ಇವತ್ತು ಆಫೀಸ್ ಇದೆ ಗೈಸ್. ಅವನದು ಮಧ್ಯೆ ಯಾವಾಗಾದ್ರೂ ಆಫ್ ಇರುತ್ತೆ. ಸೊ ಇವತ್ತು ಅವ್ನು ವರ್ಕಿಂಗ್ ಗೈಸ್. ನಾನು ವ್ಲಾಗ್ ಮಾಡ್ತೀನಿ ಅಂದಿದ ತಕ್ಷಣ ಎಲ್ಲ ರೆಡಿ ಆಗ್ಬಿಟ್ಟು ಫುಲ್ ಅಡುಗೆ ಮನೆ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸ್ಬೇಕು ಗೈಸ್. ಸೊ ಇದನ್ನ ಹೆಂಗೆ ಮಾಡ್ಕೊಳ್ಳೋದು. ಸೊ ಗೈಸ್, ಜಾರಿಗೆ ಪುಡಿ ಮಾಡ್ಕೊತಿದ್ದೀನಿ. ಹಿಂಗೆ ಬಿಸ್ಕಾಫ್ ಪುಡಿ ಹಾಕಬೇಕು. ಸೊ ನಾನು ಚೀಸ್ ಕೇಕ್ನ ಈ ಡಬ್ಬರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಲೇಯರ್ ಆಯಿತು. ಸೊ ಇದಕ್ಕೆ ನಾನು ಬಟರ್ ಇಲ್ಲ ಗೀ ಮಿಕ್ಸ್ ಮಾಡ್ಬೇಕಂತೆ. ನಾನು ಸದ್ಯಕ್ಕೆ ಬಟರ್ ಆರ್ಡರ್ ಮಾಡೋದು ಮರ್ತೋಗ್ಬಿಟ್ಟೆ ಗೈಸ್. ಬಟರ್ ಮಾಡೋದು ಮರ್ತೋಗ್ಬಿಟ್ಟೆ. ಸೊ ನಾನು ಏನು ಮಾಡ್ತಿದ್ದೀನಿ, ಮನೆಯಲ್ಲೇ ಸ್ವಲ್ಪ ತುಪ್ಪ ಇದೆ, ತುಪ್ಪ ಗಟ್ಟಿ ಆಗಿಬಿಟ್ಟಿದೆ. ಸೊ ನಾನು ಇದನ್ನೇ ಬಿಸಿ ಮಾಡ್ಕೊತೀನಿ ಗೈಸ್. ಅಂತ ತಗೊಂಡ್ಬಿಟ್ಟು ಮತ್ತೆ ಗೈಸ್ ಸಂಕೇತ್ ಅಡ್ಡ ಬರ್ತಾ ಇದೆ. ಸಂಕೇತ್ ಸ್ವಲ್ಪ ತುಂಬ ಇನ್ನೇನು ಅನ್ಬೇಕು ಗೈಸ್. ನಿಂದ ವ್ಲಾಗ್ ಎಷ್ಟು ದೊಡ್ಡದಾಗುತ್ತೆ ಗೊತ್ತಿಲ್ಲ ಗೈಸ್. ಇವಾಗ ಎಷ್ಟೊತ್ತಾಗಿದೆ ಕಾಣಿಸ್ತಾ ಇಲ್ಲ ಬಿಡಿ. ಇವಾಗ ತುಪ್ಪ ಬಿಸಿ ಆಗಿದೆ. ಇವಾಗ ನಾನು ಸ್ವಲ್ಪ ತುಪ್ಪ, ನನಗೆ ಆ್ಯಕ್ಚುಲಿ ಬಿಸ್ಕಾಫ್ ಜಾಸ್ತಿ ಆಯ್ತಾ ಅನಿಸ್ತಾ ಇದೆ ಗೈಸ್. ಒಂಚೂರು ಬೇರೆದ್ರಲ್ಲಿ ಮಾಡ್ಕೊಳ್ಳೋಣ. ಹೆಂಗಿದ್ರು ಜಾಸ್ತಿ ಆಗ್ತದೆ. ಸೊ ನಾನು ಎರಡು ಡಿಫ್ರೆಂಟ್ ಮಾಡ್ತಾ ಇದ್ದೀನಿ. ಒಂದು ಇದರಲ್ಲಿ, ಇನ್ನೊಂದು ಇದರಲ್ಲಿ. ಓಕೆ, ಸೊ ಯಾ ಇವಾಗ ಎಷ್ಟು ತುಪ್ಪ ಬಿಸಿ ಇದೆ. ಸೊ ಏನು ಮಾಡಬೇಕಂದ್ರೆ ತುಪ್ಪ ಹಿಂಗೆ ಹಾಕಬೇಕು ಗೈಸ್. ಇದಕ್ಕೊಂದು ಸ್ವಲ್ಪ, ಇದಕ್ಕೊಂದು ಸ್ವಲ್ಪ, ಮತ್ತು ಸ್ಪೂನ್ ಎಲ್ಲ ಬಿಟ್ಟೆ ತುಪ್ಪದಲ್ಲಿ. ವೆರಿ ಗುಡ್. ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಒಂದೇನಾದ್ರೂ ತಗೊಂಡ್ಬಿಟ್ಟು ಒಳ್ಳೆ ಶೇಪ್ ಕೊಡ್ಬೇಕಂತೆ ಗೈಸ್. ಸೊ ನಾವು ಅದಕ್ಕೆ ಅವರು ಗ್ಲಾಸ್ ಯೂಸ್ ಮಾಡಿದ್ದಾರೆ. ನಾನು ಇದ್ರಲ್ಲಿ ಟ್ರೈ ಮಾಡ್ತೀನಿ. ನಾನು ಗ್ಲಾಸಲ್ಲೇ ಟ್ರೈ ಮಾಡ್ತೀನಿ. ಟಿಶ್ಯೂ ಕೊಡ. ನೀನು ವಿಡಿಯೋ ಗಡ್ಡ ಬರ್ತಾ ಇಲ್ಲ ಶ್ರೇಯಸ್. ಸೊ ಇದು ಗ್ಲಾಸು, ಇದು ನಾನು ಮಾತಾಡೋದು.
ಹಿಂಗೆ ಒತ್ತಬೇಕು ಗೈಸ್, ನೀಟಾಗಿ ಒಂದು ಕಡೆಯಿಂದ ಒತ್ತಬೇಕು. ಕಾಣಿಸ್ತಿದ್ಯಾ? ಚಾನ್ಸೇ ಇಲ್ಲ, ನೋ ವೇ. ಸೊ ಬೇಸ್ ರೆಡಿ ಗೈಸ್, ಹಿಂಗೆ ಕಾಣಿಸುತ್ತೆ. ಓಕೆ ಹಿಂಗೆ ಕಾಣಿಸುತ್ತೆ. ನೆಕ್ಸ್ಟು ಚೀಸ್ ಕೇಕ್ಗೆ ಮಜಾ ಚೀಸ್ ಥರ ಅದೇನು ಮಾಡೋದು ಹೇಳ್ತೀನಿ ಗೈಸ್. ನಾನು ತುಂಬ ಸ್ಲೋ ಮಾಡೋದು, ನೋಡೋಣ ನೀವು ಫುಲ್ ನೋಡ್ತೀರಾ ಇದು ಹೆಂಗೆ ಬರುತ್ತೆ ಏನು ಕತೆ ಇಲ್ಲ ಗೈಸ್. ನಾನು ಇದು ಯಾವುದೋ ಚೀಸ್ ತೊಗೊಂಡಿದ್ದೀನಿ, ಅದು ಹಾಕಿದ್ರೆ ಏನಾಗುತ್ತೋ ಗೊತ್ತಿಲ್ಲ. ನೈಫ್, ಸೊ ನೈಫಲ್ಲಿ ಪನ್ನೀರ್ನ ಕಟ್ ಮಾಡ್ಕೊತೀನಿ. ನಾನು ಇಷ್ಟು ಪನ್ನೀರ್ ತೊಗೊಂಡಿದ್ದೀನಿ, ಗೊತ್ತಿಲ್ಲ ಎಷ್ಟು ತೊಗೊಬೇಕಂತಿಲ್ಲ. ಇದು ಫ್ರೆಶ್ ಕ್ರೀಮ್ ಗೈಸ್, ಇಷ್ಟು ಹಾಕೋಣ ಫ್ರೆಶ್ ಕ್ರೀಮು. ಆ್ಯಕ್ಚುಲಿ ಅದು ಇದ್ರಲ್ಲಿ ಸಾಲಲ್ಲ ಗೈಸ್, ಐ ಥಿಂಕ್ ನಾನು ಇನ್ನೊಂದು ರೌಂಡ್ ಮಾಡಬೇಕಾಗುತ್ತೆ, ನೋಡೋಣ. ಇದು ನನ್ನ ತಮ್ಮ ನಾಯಿ ಆಯ್ತು. ಸೊ ಇದು ಚೀಸ್ ಗೈಸ್, ಸ್ವಲ್ಪ ಹೆಂಗಿದೆ ಟೇಸ್ಟ್ ಮಾಡೋಣ. ಖಾರ ಇದ್ಬಿಟ್ರೆ ಫ್ಲಾಪ್ ಆಫ್. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನಂಗೆ ಯಾಕೋ ಚೀಸ್ ಸ್ಕಿಪ್ ಮಾಡೋಣ ಅನಿಸ್ತಾ ಇದೆ, ನೀವೇನಂತೀರಾ? ಅಚ್ಚ ಇದು ಹಾಕಿದ್ರೆ ಹೋಗ್ಬಿಡುತ್ತೆ ತಾನೇ, ನೋಡಿ ಟೇಸ್ಟ್ ಮಾಡು ಗೈಸ್. ನಾನು ಆ ಚೀಸ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಸರಿ 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 ಸ್ಟಾಪ್ ಮಾಡೋಣ, ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ನಾನು ಚೀಸ್ನ ಸ್ಕಿಪ್ ಮಾಡ್ತಾ ಇದ್ದೀನಿ, ಅದ್ರ ಬದಲು ಕ್ರೀಮು ಮತ್ತು ಕರ್ಡ್ ಹಾಕ್ತೀನಿ. ಚೀಸ್ ಬ್ರೆಡ್ ಸ್ಪ್ರೆಡ್, ಸಾರಿ ಚೀಸ್ ಸ್ಪ್ರೆಡ್ಗೆ ಡಿಫ್ರೆನ್ಸ್ ಗೊತ್ತಿಲ್ಲ ನನಗೆ ಗೈಸ್. ಅದು ಆಗುತ್ತೆ ತಾನೇ ಗೈಸ್, ಏನು ಮಾಡೋಕ್ಕಾಗಲ್ಲ. ಬಟ್ ನೋಡಿ ಗೈಸ್, ನಾನು ಮುಂದೆ ಯೋಚನೆ ಮಾಡ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಸರಿ ಹೋಗಲ್ಲ ಗೈಸ್. ನಂಗೆ ಒಂದು ಡೌಟ್ ಗೈಸ್, ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸೇರಿಸಿರೋದು. ಅವಳು ಒಂದು ಇಂಗ್ಲಿಷ್ ಓದಕ್ಕೆ ಬರಲ್ಲ ಅಂತ ಹೆಂಗೆ ಗೈಸ್. ನಾನು ಶುಗರ್ ಆಡ್ ಮಾಡ್ಕೊತೀನಿ ಆಯ್ತು. ಇದು ನಾನು ಎಕ್ಸ್ಟ್ರಾ ರೆಸಿಪಿ ಗೈಸ್, ಇದೆಲ್ಲ ಅದನ್ನು ತೋರಿಸಿಲ್ಲ. ನಂಗೆ ಯಾಕೋ ಸ್ವೀಟ್ ಸರಿ ಇಲ್ಲ ಅನಿಸ್ತಾ ಇದೆ, ಸೊ ಸ್ವಲ್ಪ ಸ್ವೀಟ್ ಆಡ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ತೀನಲ್ಲ, ಅಲ್ಲಿ ಇಟ್ಬಿಟ್ಟು ಹೋಗಿ ನೀನು ಇವಾಗೆಲ್ಲ ಕ್ಲೀನ್ ಗೈಸ್. ಅದೆಲ್ಲ ಸ್ಕೋಪ್ ಗೈಸ್, ನಾನು ಅದೆಲ್ಲ ಮಾಡಲ್ಲ ನಾರ್ಮಲ್ ಆಗಿ ಯಾವಾಗ. ಓಕೆ ಗೈಸ್, ವಿಡಿಯೋ ತುಂಬಾ ಲ್ಯಾಗ್. ಅರ್ಥ ಆಯ್ತು ಅನ್ಸುತ್ತೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಹಿಂಗ ಹಾಲ್ ಮಾಡಕ್ಕೆ ಹುಟ್ಟಿದ್ದಾರೆ ಗೈಸ್ ನಮ್ಮ ಮನೇಲಿ ಜನ. ಇದು ಒಂದು ಇಲ್ಲ ಮುಚ್ಕೊಂಡು ಸುಮ್ಮನೆ ಹೋಗು ಗೈಸ್. ಇದರಿಲ್ಲ, ಸಾರಿ ಏನು ಅನ್ಕೊಂಬೇಡಿ. ಹರ್ಷ ವಿಡಿಯೋಗೆ ಅಡ್ಡ ಎಲ್ಲ ಬರ್ತಾ ಇದೆ. ಹರ್ಷ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅದ್ಬೇಡ ಗೈಸ್, ಅದೇನಾಗುತ್ತೋ ಗೊತ್ತಿಲ್ಲ. ನಾನು ಇದ್ರ ಶುಗರ್ ಹಾಕಿ ಕರ್ಡ್ ಹಾಕಿ ಏನೇನೋ, ಅದು ಶುಗರ್ ಇಲ್ಲ ಅಲ್ಲ, ಅದನ್ನ ಮಿಲ್ಕ್ ಕ್ರೀಮ್ ಅಂತಾರೆ. ಏನು ಮಿಲ್ಕ್ ಕ್ರೀಮ್? ಹೌದು. ಓಕೆ ಗೈಸ್, ಇದನ್ನ ನಾನು ಪೇಸ್ಟ್ ಮಾಡ್ಕೊಂತೀನಿ. ಏ ಹರ್ಷ, ಬೇಕು ಅಂತ ಅಡ್ಡ ಬರ್ತಾ ಇದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಗೈಸ್ ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಗೈಸ್. ನನ್ನ ತಮ್ಮ ಏನು ಗಿಫ್ಟ್ ಕೊಡ್ತಾನೆ ಅಂತ ಸ್ವಲ್ಪ ಕಮೆಂಟ್ ಸೆಕ್ಷನ್ ಕೇಳಿ ಕಮೆಂಟ್. ಆಕ್ಚುಲಿ ಗೈಸ್ ಚೆನ್ನಾಗೇ ಇದೆ, ಸ್ವೀಟ್ ಇನ್ಫ್ಲೂನ್ಸರ್ ಹಾಕ್ಬೇಕನ್ಸುತ್ತೆ ಗೈಸ್. ಏನೋ ಮಾಡ್ತಾ ಇದೀನಿ, ನೀವು ಇದೆಲ್ಲ ಟ್ರೈ ಮಾಡಕ್ ಹೋಗ್ಬಿಡಿ. ಆಕ್ಚುಲಿ ನಾನು ಆಮೇಲೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಆಮೇಲೆ ಟ್ರೈ ಮಾಡ್ಕೊಳ್ಳಿ ಗೈಸ್. ಸುಮ್ಮನೆ ಟ್ರೈ ಮಾಡಕ್ ಹೋಗಿ ಆಮೇಲೆ ಚೆನ್ನಾಗಿ ಬಂದಿಲ್ಲ ಅಂದರೆ ನಿಮ್ಮ ಹೊಟ್ಟೆ ಕೆಟ್ಟೋಗಿ ಯಾರು ಬೇಕು. ಸೊ ಇದಕ್ಕೆ ನಾನು ಹಿಂಗೆ ಹಾಕ್ತಿದ್ದೀನಿ. ಆ್ಯಕ್ಚುಲಿ ವಿಡಿಯೋಲ್ಲಿ ಗಟ್ಟಿ ಇತ್ತು, ಇದು ಯಾಕೋ ಹಿಂಗೆ ಬಂದ್ಬಿಟ್ಟಿದೆ. ನಾನು ಇದು ಇವಾಗ ಮ್ಯಾಂಗೋ ಪ್ಯೂರೇ ಮಾಡ್ಕೊಂಡು ಬರಬೇಕು. ಅದೆಲ್ಲ ನಾನು ವಿಡಿಯೋ ಮಾಡಲ್ಲ, ಬಿಕಾಸ್ ಇನ್ನ ಲೆಂದಿ ಆಗಿಬಿಡುತ್ತೆ. ನಾನು ಪ್ಯೂರೇ ಮಾಡಿಕೊಂಡು ವಾಪಸ್ ಬರ್ತೀನಿ ಗೈಸ್. ಓಕೆ ಗೈಸ್, ಮ್ಯಾಂಗೋ ಪ್ಯೂರೇ ಮಾಡಿದ್ದೀನಿ, ರೆಡಿ ಇದೆ. ಇವಾಗ ಇದನ್ನ ಏನಿಲ್ಲ ಗೈಸ್, ನಾರ್ಮಲ್ ಮ್ಯಾಂಗೋನ ಕಟ್ ಮಾಡಿಬಿಟ್ಟು
ಸಿಪ್ಪೆ ಸುಲಿದ್ಬಿಟ್ಟು ಕಟ್ ಮಾಡಿಬಿಟ್ಟು ಒಂಥರ ಹಿಂಗೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಏನಂತಾರೆ ಪ್ಯೂರೆ ನನ್ನ ಪ್ರಕಾರ, ಬೇರೆಯವರೆಲ್ಲ ಏನು ಕರೀತಾರೆ ಗೊತ್ತಿಲ್ಲ. ಸೊ ಇವಾಗ ನಾನು ಇದು ರೆಡಿ ಮಾಡಿದ್ದೀನಲ್ವಾ, ಇದನ್ನ ಹಿಂಗೆ ಹಾಕ್ಬಿಟ್ಟು ಇವಾಗ ಇದಕ್ಕೆ ಇದೇ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಗೈಸ್. ಇದು ಪ್ಯೂರನ್ನ ಹಿಂಗೆ ತೆಗೆದ್ಬಿಟ್ಟು ಓಕೆ ಇದನ್ನ ಅಯ್ಯೋ ಇದು ನೀನಿರಲ್ಲ ಗೈಸ್, ನನ್ನ ತಮ್ಮ ಇರಲ್ಲ ಗೈಸ್. ಇವಾಗ ಕೂಲ್ ಆಗ್ಬೇಕು. ಯಾಕೆ ಹೀಟ್ ಮಾಡುವ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೀಟ್ ಮಾಡೋಕ್ಕಾಗಲ್ಲ ಆಕ್ಚುಲಿ ಗೈಸ್. ಇವನ್ ಟ್ರೈ ಮಾಡೋ ಅಷ್ಟೇ ನಾನು ಆಫೀಸಲ್ಲಿ ಇರ್ತೀನಿ, ನಾವು ಟ್ರೈ ಮಾಡೋವಾಗ ಇವನ್ ಇರಲ್ಲ. ಇವಾಗ ಇದು ನಾವು ಇದನ್ನ ಮಾಡ್ಬಿಟ್ಟು ಕೂಲಿಂಗ್ ಬಿಡ್ಬೇಕು ಗೈಸ್. ಓಕೆ ಗೈಸ್, ನಂಗೆ ಗೊತ್ತಿಲ್ಲ ಗೈಸ್ ಹೆಂಗ್ ಬಂದಿದೆ ಅಂತ, ನೋಡೋಣ. ಈವ್ನಿಂಗ್ ಒಂದು ಬಿಡ್ಬೇಕು ನನ್ನ ಪ್ರಕಾರ. ಓಕೆ ಇದಾಯ್ತು, ಇದು ಸೈಡ್ ಬಿಟ್ಬಿಡು. ಯಾರು ತಿಂತಾರೋ ಏನ್ ಕತೆನೋ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ವಿಡಿಯೋಗೆ, ಓಕೆನಾ? ಅಷ್ಟೇ ಗೈಸ್ ಇದು ವ್ಲಾಗು. ಸೊ ಇದೊಂಚೂರು ಇನ್ನ ನೀಟಾಗಿ ಎಲ್ಲ ತಗೊಂಡು ಹಾಕ್ಬೇಕು. ನಿನ್ ಸಂಗಿ ತುಂಬಾ ವಿಡಿಯೋ ಬರ್ತಾ ಇದೆಯಾ ಸಂಗಿ? ಗೈಸ್ ಫಸ್ಟ್ ಟೈಮ್ ನಾನು ಈ ತರ ಮಾಡಿದ್ದು. ಇದಕ್ಕೂ ಏನಾದ್ರು ಮುಚ್ಚಬೇಕು ಬಿಡು, ಆಮೇಲೆ ಮುಚ್ಚೋಣ. ಇದು ಗೈಸ್ ನನ್ನ ಪ್ರಕಾರ ಚೆನ್ನಾಗಿ ಬಂದಿರಲ್ಲ, ನೋಡೋಣ. ಚೆನ್ನಾಗಿ ಬಂದಿದ್ರೆ ನನ್ನ ಅದೃಷ್ಟ. ಫಸ್ಟ್ ಟೈಮ್ ಗೈಸ್ ನಾನು ಕೈಯಲ್ಲಿ ಕ್ಯಾಮ್ರಾ ಹಿಡ್ದಿರ ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ಈ ಥರ ವ್ಲಾಗ್ ಮಾಡಿರೋದು. ಅದು ಫಸ್ಟ್ ಟೈಮ್ ಡಿಶ್ ಕೂಡ ಟ್ರೈ ಮಾಡಿರೋದು. ನಾನು ಅಂಥ ಚೆನ್ನಾಗೆಲ್ಲ ಮಾಡಲ್ಲ, ಬಟ್ ಓಕೆ ಗೈಸ್, ಯೂಟ್ಯೂಬ್ ನೋಡಿಕೊಂಡು ಯೂಟ್ಯೂಬ್ ಪ್ರಕಾರನೇ ಮಾಡಿದ್ರೆ ಚೆನ್ನಾಗಿ ಮಾಡ್ತೀನಿ. ಆ್ಯಕ್ಚುಲಿ ಐ ಆಮ್ ನಾಟ್ ದಟ್ ಬ್ಯಾಡ್, ಇಟ್ ಡಸಂಟ್ ಮೀನ್ ಐ ಆಮ್ ಟೂ ಗುಡ್ ಆಲ್ಸೋ ಆ ಥರ. ಸೊ ಇದಾಗಿತ್ತು ಆ್ಯಕ್ಚುಲಿ. ಇನ್ನೂ ಏನು ಮಾಡೋಂಗಿಲ್ಲ, ಇನ್ನು ಅದು ಇದೆಲ್ಲ ಆಗಬೇಕು. ಕೂಲಾಗಿ ಟೇಸ್ಟ್ ಮಾಡಿ ಆಮೇಲೆ ವ್ಲಾಗ್ ಮುಗಿಸ್ತೀನಿ ಗೈಸ್. ಸೊ ಏನು ಅನಿಸ್ತೀನಿ ನನಗೆ ಇವತ್ತು ವಿಡಿಯೋ ನನ್ನ ಜೊತೆ ಮಾಡಿದ್ದು ಗೈಸ್. ಫುಲ್ ರೆಡಿಯಾಗೆಲ್ಲ ಬಂದ್ಬಿಟ್ಟು ನಂಗೆ ಫುಲ್ ಆವಾಗಲೇ ಹೇಳ್ತಾ ಇದ್ದೀರ ಬ್ಲಾಗರ್ ವೈಬ್ ಫುಲ್. ಹೇಳು ಹೆಂಗಿತ್ತು? ನೈಸ್. ಇನ್ನೇನಾದರೂ ಹೇಳು ಅಷ್ಟೇ. ನೀನು ಬಾ ಸಂಕಿ, ನಿಮ್ಮ ಮನೇಲಿ ನೋಡ್ತಾರೆ. ಹೇಳು ಏನಾದರೂ ಹೇಳು, ಹೆಂಗಿತ್ತು? ಚೆನ್ನಾಗಿತ್ತು. ಆಮೇಲೆ ನನಗೆ ಅಸಿಸ್ಟ್ ಮಾಡಿದ ಹೆಂಗಿತ್ತು ಇವತ್ತು? ಚೆನ್ನಾಗಿರಕ್ಕ. ಇನ್ನೇನಾದರೂ ಹೇಳೋಣ. ನಮ್ಮ ಅಕ್ಕ ಸೂಪರ್ ಅನ್ನು. ನಮ್ಮ ಅಕ್ಕ ಸೂಪರ್ ಅಕ್ಕ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಓಕೆ ಗೈಸ್, ನೆಕ್ಸ್ಟ್ ಟೇಸ್ಟ್ ಮಾಡೋವಾಗ ವಾಪಸ್ ಬರ್ತೀನಿ. ಬಾಯ್ ಗೈಸ್. ಗೈಸ್ 2.5 hours ಆಯಿತು. ಇಷ್ಟು ಕೋಲ್ಡ್ ಆಗಿದೆ. ಇವಾಗ ಟ್ರೈ ಮಾಡ್ತಾ ಇದ್ದೀನಿ, ಹೆಂಗಿದೆಯೋ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ಗೈಸ್ ಎಡಿಟ್ ಮಾಡ್ತಾ ಇದ್ದೆ, ಫುಲ್ ಮೀಮ್ಸ್ ಹಾಕಿ ಸಖತ್ತಾಗಿ ಮಾಡಿದ್ದೀನಿ. ನನಗೆ ನೋಡೋವಾಗ ನಗು ಬರ್ತಾಯಿತ್ತು. ಫಸ್ಟ್ ಟೈಮ್ ಸೆಲ್ಫ್ ರೋಸ್ಟು. ನನ್ನ ತಮ್ಮನಂತೂ ಸಿಕ್ಕಾಪಟ್ಟೆ ರೋಸ್ಟ್ ಮಾಡಿದ್ದೀನಿ. ನೋಡಿ ಏನು ಹೇಳ್ತಾನೋ ನೋಡೋಣ. ನೋಡಿ ಗೈಸ್ ಇಷ್ಟ ಆಗುತ್ತಾ ಅಂತ ಏನೇನೋ ಡೈಲಾಗ್ಸ್ ಹಾಕಿ ಮೀಮೆಲ್ಲ ಹಾಕ್ಬಿಟ್ಟು ಸಖತ್ತಾಗಿ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ನೆಕ್ಸ್ಟ್ ಟೈಮಿಂದ ಇದೇ ಥರ ಎಡಿಟ್ ಮಾಡ್ತೀನಿ. ಬಟ್ ಗೈಸ್ ತುಂಬ ಟೈಮ್ ತಗೊಂಡು ಸಂಡೇ ಫುಲ್ ಹಿಂಗೆ ಹೋಯ್ತು, ಪಾಟ್ ಐಟೈತೆ ಅದು. ಸೊ ಗೈಸ್ ಹಿಂಗಿದೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನನಗೆ ಅನ್ಸೋ ಪ್ರಕಾರ ಚೆನ್ನಾಗಿಲ್ಲ. ವಿಲ್ ಸಿ ಹೆಂಗಿದೆ ಅಂತ. ಇನ್ನೂ ಆಗಬೇಕು ಗೈಸ್, ಲಾಸ್ಟಿಂದ ತೊಗೊಬೇಕು. ಅದು ಬಿಸ್ಕಾಫ್ ಎಲ್ಲ ಬರಬೇಕು ಗೈಸ್, ಬರ್ತಾ ಇಲ್ಲ. ಆದರೆ ಗೈಸ್ ಏನೋ ಮಾಡಿದ್ದೀನಿ, ನನ್ನ ಪ್ರಕಾರ ಚೆನ್ನಾಗಿಲ್ಲ. ನೋಡೋಣ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಓಕೆ ಗೈಸ್, ಇವಾಗ ನೆಕ್ಸ್ಟು ಹಿಂದೆ ಶ್ರೇಯಸ್ಸು ಸಂಕೇತ ಇದ್ದಾರೆ, ಅವ್ರನ್ನ ಕೇಳೋಣ. ಅಯ್ಯೋ ಪಾಪ ಅನ್ಸೋದು ನನಗೆ ನೋಡಿದ್ರೆ. ನೋಡೋಗ್ಬಿಟ್ಟ ಬಾ. ಹೆಂಗೈತೆ? ತಿನ್ಬಿಟ್ಟು ಅಲ್ಲಿ ಪರವಾಗಿ ತಿನ್ಬಿಡು ಫುಲ್ಲು. ಹೆಂಗಿದೆ ನಾನು ಮಾಡಿರೋದು? ಚೆನ್ನಾಗಿದೆ. ಆನೆಸ್ಟ್ ರಿವ್ಯೂ ಕೊಡು. ಚೆನ್ನಾಗಿದ್ಯಾ?
ಓಕೆ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಗೈಸ್ ಚೆನ್ನಾಗಿದೆ ಅಂತೆ. ನನಗೆ ನಾನು ಅನ್ಕೊಂಡಷ್ಟು ಏನು ಚೆನ್ನಾಗಿ ಬಂದಿಲ್ಲ ಆ್ಯಕ್ಚುಲಿ. ಇದನ್ನ ಆಗಬೇಕು ಗೈಸ್, ಐಸ್ ಕ್ರೀಮ್ ಟೈಪ್ ಆಗಬೇಕು. ಮೇ ಬಿ ಮಾರ್ನಿಂಗ್ ಚೆನ್ನಾಗಿ ಕಾಣಿಸುತ್ತೇನೋ ಗೈಸ್. ಸೊ ಇದಾಗಿತ್ತು ಇವತ್ತಿಂದು ಡಿಶ್ಶು. ನನಗೆ ನಾನು ಔಟ್ ಆಫ್ 10 6 ಕೊಡ್ತೀನಿ ಗೈಸ್. ಏನು ಅಷ್ಟೊಂದೇನು ಚೆನ್ನಾಗಿಲ್ಲ ಗೈಸ್. ಇದು ಯಾರು ಮನೇಲಿ ಟ್ರೈ ಮಾಡಿಬಿಡಿ. ನೀವು ಟ್ರೈ ಮಾಡಂಗಿದ್ರೆ ಯೂಟ್ಯೂಬಲ್ಲಿ ಮ್ಯಾಂಗೋ ಚೀಸ್ ಕೇಕ್ ಅಟ್ ಹೋಮ್ ಅಂತ ಏನಾದರೂ ಹಾಕಿ, ಅದು ಬರುತ್ತೆ. ಅದು ಟ್ರೈ ಮಾಡಿಬಿಡಿ, ಓಕೆನಾ? ಸೊ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ನೋಡಿ ಮೀಮ್ಸ್ ಎಲ್ಲ ಹೆಂಗಿದೆ, ಏನು ಕತೆ ಅಂತೆಲ್ಲ. ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್.